ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿ ಉದ್ದಕ್ಕೂ ಟ್ರಫ್ ಇದೆ. ಎರಡನೇದು ಪ್ರೆಷರ್ ಗ್ರೇಡಿಯಂಟ್ ಕೂಡ ಜಾಸ್ತಿ ಆಗಿದೆ. ಮತ್ತು ಮೂರನೇದಾಗಿ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಜುಲೈ 3ರಂದು ವಾಯುಭಾರ ಕುಸಿತವಾಗುವ ಸಾಧ್ಯತೆಗಳದಾವು. ಇದರ ಒಂದು ಹಿನ್ನೆಲೆಯಲ್ಲಿ ಗಾಳಿಯ ವೇಗವು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವು. ಸರ್, ಇದು ಜುಲೈ ತಿಂಗಳ ಜೂನ್ ಮುಗಿದ ನಂತರ ಸಹಿತ ಇನ್ನೂ ಸರಿಯಾಗಿ ಉತ್ತರ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಮಾಡಿಲ್ಲ ಸರ್, ಸರಿಯಾದಂಥದ್ದು. ಇದಕ್ಕೆ ಕಾರಣಗಳೇನಿರ್ಬೋದು ಸರ್? ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಬಂಗಾಳ ಉಪಸಾಗರದ ಅಗಲದಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತಗಳಾಗಲಿ, ಸರ್ಕ್ಯುಲೇಷನ್ ಆಗಲಿ, ಇವು ಯಾವ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗಿಲ್ಲ, ಇದು ಒಂದು ಹಿನ್ನೆಲೆ. ಮತ್ತು ಇದಕ್ಕೂ ಮುಖ್ಯ ಕಾರಣವೇನೆಂದರೆ ಮೂಲ ಕಾರಣವೇನೆಂದರೆ ಇದು ಎಲ್ಲಿನೋ ಆಗುವುದರಿಂದ ನಮ್ಮ ದೇಶಾದ್ಯಂತ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸರ್, ಜುಲೈನಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಇರುವಾಗ ಗ್ರಾಮೀಣ ಭಾಗದ ಜನತೆ ಮತ್ತು ಜಾನುವಾರು ರಕ್ಷಣೆಗೆ ತೆಗೆದುಕೊಳ್ಳಬೇಕಾದಂತ ಕೆಲವೊಂದಷ್ಟು ಮುನ್ಸೂಚನೆಗಳೇನು ಸರ್? ಕೆಲವೊಮ್ಮೆ ಗುಡುಗು ಮಿಂಚು ಸಮೇತ ಮಳೆಯಾಗುವ ಸಾಧ್ಯತೆಗಳಾದವು. ಅಂತ ಗುಡುಗು ಬಂದಾಗ ಜನ ಸಾಧ್ಯದ ಮಟ್ಟಿಗೆ ತನ್ನ ಮನೆಯಲ್ಲೇ ಇರಬೇಕು, ಒಂದು ಪಕ್ಕಾ ಮನೆಯಲ್ಲಿ. ಎರಡನೇದಾಗಿ ಗಿಡದ ಕೆಳಗೆ ನಿಂದಿರಬಾರ್ದು. ಇನ್ನೊಂದು ಬಾವಿ, ಕೆರೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಅಂದ್ರೆ ಇರಬಾರ್ದು. ಮತ್ತು ವಿದ್ಯುತ್ ಕಂಬಗಳು ಮತ್ತು ಲೋಹದ ಕಂಬಗಳು ಮತ್ತು ಲೋಹದ ಬೇಲಿಗಳ ಹತ್ರ ನಾವು ನಿಂದಿರಬಾರ್ದು. ಮತ್ತು ಹೊರಗಡೆ ಇದ್ರೆ ಅಂದ್ರೆ ನಾವು ಬಸ್ಸು ಅಥವಾ ಕಾರ್ನಲ್ಲಿ ಒಳಗಿರಬೇಕು. ಇಂಥ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದರಿಂದ ನಾವು ಎಷ್ಟೋ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಸರ್, ಒಟ್ಟಾರೆ ಈ ವರ್ಷದ ಮುಂಗಾರು ಹಂಗಾಮು ರೈತರ ಕೈ ಹಿಡಿಯಲಿದೆಯಾ ಅಥವಾ ಅಂತಿಮ ಅಂದಾಜು ಏನು ಸರ್? ಸ್ವಲ್ಪ ರೈತರು ಎಲ್ಲರೂ ಇದ್ರ ತಕ್ಕಂತೆ ಪ್ಲಾನ್ ಮಾಡ್ಕೋಬೇಕು. ಮಳೆ ನಿರೀಕ್ಷಣೆ ಕಡಿಮೆ ಇರುವುದರಿಂದ ಅದರ ತಕ್ಕಂತೆ ಬೆಳೆಗಳನ್ನು ಬೆಳೆದರು ತಾವು ಎಷ್ಟೋ ಖರ್ಚು ವೆಚ್ಚ ಕಡಿಮೆ ಮಾಡ್ಕೋಬಹುದು. ಇದ್ದಿದ್ದರಲ್ಲೇ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು ಅಷ್ಟೆ. ಓಕೆ ಸರ್, ಅಂದ್ರೆ ಹೆಚ್ಚಿನದಾಗಿ ನೀರಾವರಿಗೆ ಅವಲಂಬಿತವಲ್ಲದಂತ ಕೃಷಿಗಳನ್ನ ನಾವು ಕೃಷಿಗೆ ಮತ್ತು ಈ ನೀರಾವರಿ ಅವಲಂಬನೆ ಇದ್ರೂ ಕೆಲವು ನೀರು ಇರದೇ ಇರ್ಬೋದು. ಅಂಥವರು ಸಾಧ್ಯದ ಮಟ್ಟಿಗೆ ನೀರು ಕಡಿಮೆ ಬೇಡುವ ಬೆಳೆಗಳನ್ನು ಬೆಳೆಯೋದ್ರಿಂದ ಅವರಿಗೆ ಅನುಕೂಲತೆ ಆಗತ್ತಂತ ನಾ ಹೇಳ್ಬೋದು.